ಕತ್ತಲೆಯಿಂದ ಬೆಳಕಿನೆಡೆಗೆ, ಅಂಧಕಾರದಿಂದ ಬೆಳಕಿನೆಡೆಗೆ. ಎಸ್, ವೃಶ್ಚಿಕ ಲಗ್ನ, ವೃಶ್ಚಿಕ ರಾಶಿಯವರಿಗೆ ಧನಾಧಿಪತಿ ಮತ್ತು ಪಂಚಮಾಧಿಪತಿ ಗುರು ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಸಾಕಷ್ಟು ತೊಂದರೆಗಳನ್ನು ತಂದುಕೊಟ್ಟಿದ್ದರು. ಹಲವಾರು ವಿಚಾರಗಳಲ್ಲಿ ಅವಮಾನಗಳನ್ನು ಎದುರಿಸಿದ್ದೀರಾ. ಮಕ್ಕಳ ವಿಚಾರಗಳಲ್ಲಿ ಸಾಕಷ್ಟು ಸಂಕಷ್ಟಗಳು ಎದುರಾಗಿವೆ. ನಿಮ್ಮ ಆರೋಗ್ಯದಲ್ಲೂ ಕೂಡ ತುಂಬ ಏರುಪೇರಾಗಿತ್ತು. ಅನಿರೀಕ್ಷಿತವಾಗಿ ಧನ ನಷ್ಟ, ಆರೋಗ್ಯ ನಷ್ಟ, ಸಂಬಂಧಗಳು ದೂರ, ಈ ರೀತಿ ಅಷ್ಟಮದ ಗುರು ಸಾಕಷ್ಟು ಸಂಕಷ್ಟಗಳನ್ನು ನಿಮಗೆ ತಂದುಕೊಟ್ಟಿದ್ದರು. ಈಗ ಅಷ್ಟಮದಲ್ಲಿದ್ದಂತಹ ಗುರು ಭಾಗ್ಯಸ್ಥಾನಕ್ಕೆ ಬರ್ತಾ ಇದ್ದಾರೆ. ಎಸ್, ಈ 1 ವರ್ಷಗಳ ಕಾಲ ವೃಶ್ಚಿಕ ಲಗ್ನ, ವೃಶ್ಚಿಕ ರಾಶಿಯವರಿಗೆ ಗುರುವಿನ ಫಲ ಹೇಗಿರುತ್ತೆ? ಈ ಸಂಕಷ್ಟಗಳಿಂದ ದೂರ ಆಗಿ ಅದೃಷ್ಟಗಳು ಕ್ರಿಯೇಟ್ ಆಗಿ ಯಾವ್ಯಾವ ವಿಚಾರಗಳಲ್ಲಿ ನಾವು ಪ್ರಗತಿಯನ್ನು ಕಾಣ್ತೀವಿ? ಎಸ್, ಎಲ್ಲವನ್ನ ತಿಳ್ಕೊಳ್ಳೋಣ. ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ವೈಜ್ಞಾನಿಕವಾಗಿ ಜ್ಯೋತಿಷ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಪರಿಹಾರಗಳು ಅಂತ ಬಂದಾಗ ನಾವು ಪ್ರಾಯೋಗಿಕವಾಗಿ ಹೇಗೆ ಗ್ರಹಗಳನ್ನು ಆಕ್ಟಿವೇಟ್ ಮಾಡ್ಕೊಳ್ತೀವಿ ಮತ್ತು ಆ ಗ್ರಹಗಳ ಬದಲಾವಣೆಯೊಂದಿಗೆ ನಮ್ಮ ಆಲೋಚನೆಗಳು, ಆಸಕ್ತಿಗಳನ್ನು ಹೇಗೆ ಬದಲಾಯಿಸ್ಕೊಳ್ತೀವಿ ಅನ್ನೋದರ ಆಧಾರದ ಮೇಲೆ ಸಂಪೂರ್ಣವಾಗಿ ಅದರ ಫಲಗಳು ಸಿಗ್ತವೆ. ಅದರ ಜೊತೆಗೆ ನಮ್ಮ ಜಾತಕದಲ್ಲಿ ಗ್ರಹಗಳ ಬಲ ಚೆನ್ನಾಗಿರಬೇಕು, ದಶಾಭುಕ್ತಿಗಳ ಯೋಗವು ತುಂಬ ಚೆನ್ನಾಗಿರಬೇಕು. ಎಸ್, ಜೂನ್ 2ನೇ ತಾರೀಕು ಅಂದರೆ 2026 ಜೂನ್ 2ನೇ ತಾರೀಕು ಮಿಥುನ ರಾಶಿಯಲ್ಲಿರುವ ಗುರು ಕರ್ಕಾಟಕ ರಾಶಿಗೆ ಬರ್ತಾರೆ. ಗುರುವಿಗೆ ಕರ್ಕಾಟಕ ರಾಶಿ ಉಚ್ಚ ಸ್ಥಾನ. ಕುಟುಂಬದ ಬೆಂಬಲದಿಂದ, ಹಿರಿಯರ ಆಶೀರ್ವಾದದಿಂದ, ಪಿತ್ರಾರ್ಜಿತ ಆಸ್ತಿಗಳ ವಿಚಾರಗಳಿಂದ ನಿಮಗೆ ಧನಾಗಮನ ಆಗುತ್ತೆ. ಧನಾಗಮನಕ್ಕೆ ಅದೃಷ್ಟಗಳು ಕ್ರಿಯೇಟ್ ಆಗುತ್ತೆ. ಅದೇ ರೀತಿ ಪೂರ್ವ ಪುಣ್ಯಸ್ಥಾನ ಜಾಗೃತಗೊಳ್ಳುವ ಸಮಯ. ಪಂಚಮಾಧಿಪತಿ ಗುರು ಭಾಗ್ಯಸ್ಥಾನಕ್ಕೆ ಬಂದಾಗ ಎಸ್, ನಿಮ್ಮ ಈ ಹಿಂದಿನ ಏನು ಜನ್ಮದ ಕರ್ಮಗಳಿಗೆ ಈಗ ಫಲಗಳು ಸಿಗುತ್ತೆ. ಅಲ್ಲಿ ಒಳ್ಳೆಯದಾಗಿದ್ದರೆ ಡೆಫಿನೆಟ್ಲಿ ಇನ್ನು ತುಂಬ ಒಳ್ಳೆಯ ವಿಚಾರಗಳು ನಿಮಗೆ ಆ ಆಶೀರ್ವಾದದಿಂದ ಸಿಗುತ್ತೆ. 5ನೇ ಮನೆ ಮಕ್ಕಳ ಸ್ಥಾನ. ಎಸ್, ಮಕ್ಕಳಿಂದನೂ ಕೂಡ ನೀವು ತುಂಬ ಶುಭ ಸುದ್ದಿಗಳನ್ನು ಕೇಳ್ತೀರಾ. ಅವರ ಹೈಯರ್ ಸ್ಟಡೀಸ್ಗೆ ನೀವು ತುಂಬ ಸಹಾಯ ಮಾಡ್ತೀರಾ. ಅದಕ್ಕೆ ಒಂದಷ್ಟು ನೆರವುಗಳು ಕ್ರಿಯೇಟ್ ಆಗುತ್ತೆ. ಈ ಥರ ಎಲ್ಲ 5ನೇ ಮನೆಯ ಅಧಿಪತಿ 9ನೇ ಮನೆಗೆ ಬಂದು ಭಾಗ್ಯವನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಪ್ರೀತಿ ಪ್ರೇಮದ ವಿಚಾರಗಳಲ್ಲೂ ಕೂಡ ತುಂಬ ಒಳ್ಳೆಯ ವಿಚಾರಗಳು ಕಾದಿವೆ. ಹೂಡಿಕೆಯ ವಿಚಾರಗಳಲ್ಲೂ ಕೂಡ ತುಂಬ ಒಳ್ಳೆಯ ವಿಚಾರಗಳು ಕಾದಿವೆ. ಯಾರ್ಯಾರು ಷೇರು ಮಾರುಕಟ್ಟೆಯಲ್ಲಿ ಇನ್ವಾಲ್ವ್ ಆಗಿದ್ದೀರಾ, ಡೆಫಿನೆಟ್ಲಿ ನಿಮಗೆ ಅದೃಷ್ಟ ಕ್ರಿಯೇಟ್ ಆಯಿತು. ನೀವು ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಂಡ್ರೆ ನಿಮಗೆ ಅದರಿಂದ ಹೆಚ್ಚು ಲಾಭಗಳಿವೆ. ಯಾಕೆ ಅಂದರೆ ನಿಮ್ಮ 5ನೇ ಮನೆಯ ಅಧಿಪತಿ ಅದೃಷ್ಟದ ಸ್ಥಾನಕ್ಕೆ ಬಂದಿದ್ದಾನೆ. ಅದೃಷ್ಟ ಕೈ ಹಿಡಿಯಬೇಕು. ಇನ್ನು 9ನೇ ಮನೆ ತಂದೆ. ಸೊ ತಂದೆಯಿಂದ ನೆರವು ಸಿಗುತ್ತೆ, ತಂದೆಯ ಸಮಾನರಿಂದ ನೆರವು ಸಿಗುತ್ತೆ, ಬಾಸಿಂದನೂ ನೆರವು ಸಿಗುತ್ತೆ, ಸರ್ಕಾರದಿಂದನೂ ನೆರವು ಸಿಗುತ್ತೆ. ಈ ಥರ ನಿಮ್ಮ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ 9ನೇ ಮನೆಗೆ ಗುರು ಬಂದಾಗ ಈ ಎಲ್ಲ ವಿಚಾರಗಳಿಂದಲೂ ನಿಮಗೆ ಅತ್ಯಂತ ಯಶಸ್ಸಾಗುವಂತಹ ಸೂಚನೆಗಳು ಸಿಗುತ್ತೆ. ಈಗ ನೀವು ಕೂಡ ಜ್ಯೋತಿಷ್ಯವನ್ನು ತುಂಬ ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ನಿಮ್ಮ ಧನಸ್ಥಾನ ಮತ್ತು ಪಂಚಮ ಸ್ಥಾನದ ಅಧಿಪತಿ ಗುರು ಅಷ್ಟಮದಲ್ಲಿದ್ದಾಗ ಬಂದ ಹಣ ಕೈಯಲ್ಲಿ ನಿಲ್ತಾ ಇರಲಿಲ್ಲ. ಸುಮ್ಮನೆ ಇಲ್ಲದ ಖರ್ಚುಗಳು ಜಾಸ್ತಿ ಆಗ್ತಿತ್ತು. ಆರ್ಥಿಕ ಸಂಕಷ್ಟಗಳು, ಮಕ್ಕಳ ವಿಚಾರದಲ್ಲಿ, ಅವರ ಆರೋಗ್ಯದಲ್ಲಿ ತೊಂದರೆ, ನಡವಳಿಕೆಯಲ್ಲಿ ಏನೋ ಒಂದು ರೀತಿ ಅಸಮಾಧಾನ, ನಿಮಗೂ ಕೂಡ ಮೈಂಡ್ ಬ್ಲ್ಯಾಂಕ್ ಆದ ರೀತಿ, ಯಾವ ವಿಚಾರಗಳು ನೀವು ಅಂದುಕೊಂಡ ರೀತಿ ಆಗ್ತಾ ಇರಲಿಲ್ಲ. ಇದೆಲ್ಲ ಅಷ್ಟಮ ಸ್ಥಾನದಲ್ಲಿ ಗುರು ತಂದು ಕೊಟ್ಟಿದ್ದಾರೆ ಅಂದರೆ ಈಗ ಭಾಗ್ಯಸ್ಥಾನದಲ್ಲಿ ಅದೃಷ್ಟವನ್ನು ಕ್ರಿಯೇಟ್ ಮಾಡಲೇಬೇಕು. ಸೊ ಹಾಗಾಗಿ ಅರ್ಥ ಮಾಡ್ಕೊಳ್ಳಿ, ಅದನ್ನು ಹಂಗೆ ಅನುಭವಿಸೋದಕ್ಕೆ ಸಿದ್ಧರಾಗಿ. ಓಕೆ, ಈಗ ಈ 1 ವರ್ಷಗಳ ಕಾಲ ನೀವು ಅನುಭವಿಸಿದಂತಹ ಕಷ್ಟಗಳನ್ನೆಲ್ಲ, ಕಹಿಯ ಘಟನೆಗಳನ್ನೆಲ್ಲ ಮರೆತು ಬಿಡಿ. ಯಾಕೆ ಅಂದರೆ ಈಗ ಭಾಗ್ಯೋದಯ ಆಗ್ತಾ ಇದೆ. ಭಾಗ್ಯಸ್ಥಾನದಲ್ಲಿ ನಿಮ್ಮ ಧನಸ್ಥಾನ ಮತ್ತು ಪಂಚಮ ಸ್ಥಾನದ ಅಧಿಪತಿ ಬಂದು ನಿಮಗೆ ಹಲವಾರು ಭಾಗ್ಯಗಳನ್ನು, ಹಲವಾರು ಅದೃಷ್ಟಗಳನ್ನು ಕ್ರಿಯೇಟ್ ಮಾಡಿ ಕೊಡ್ತಾರೆ. ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ. ಸೊ ಯಾರ್ಯಾರು ವಿದೇಶದಲ್ಲಿ ಏನು ನಿಮ್ಮ ಎಜುಕೇಷನ್ ಬಗ್ಗೆ ಪ್ರಯತ್ನ ಪಡ್ತಾ ಇದ್ದೀರಾ, ಅದರಲ್ಲಿ ನಿಮಗೆ ಅದೃಷ್ಟಗಳು ಕ್ರಿಯೇಟ್ ಆಗುತ್ತೆ, ಶುಭ ಸುದ್ದಿಗಳು ಎದುರಾಗುತ್ತೆ. ಅದೇ ರೀತಿ ವಿದೇಶಗಳಲ್ಲಿ ಕೆಲಸ ಹುಡುಕುವವರಿಗೆ ಅಂದರೆ ವೃಶ್ಚಿಕ ಲಗ್ನ, ವೃಶ್ಚಿಕ ರಾಶಿಯವರಿಗೆ ಗುಡ್ ನ್ಯೂಸ್ ಇದೆ, ಕೆಲಸ ಸಿಗುತ್ತೆ. ಸರ್ಕಾರದಿಂದ ಬೆಂಬಲ ಸಿಗುತ್ತೆ, ತಂದೆಯ ಸಮಾನರಿಂದ ಬೆಂಬಲ ಸಿಗುತ್ತೆ. ಸರ್ಕಾರಿ ಅಧಿಕಾರಿಗಳಿಗೆ, ಮೇಲ್ದರ್ಜೆಯ ಅಧಿಕಾರಿಗಳು ಯಾರ್ಯಾರಿದ್ದಾರೆ ಅವರ ಬೆಂಬಲ ಸಿಗುತ್ತೆ. ರಾಜಕಾರಣಿಗಳಿಗೆ ಹೈಕಮಾಂಡಿಂದ ಬೆಂಬಲ ಸಿಗುತ್ತೆ. ಈ ರೀತಿ
ಹಿರಿಯರಿಂದ, ನಿಮ್ಮ ಮೇಲ್ಗಡೆ ಯಾರ್ಯಾರು ನಿಮ್ಮ ಬಾಸ್ ಅಂತ ಇದ್ದಾರೋ ಅವರಿಂದ ನಿಮಗೆ ಹೆಚ್ಚು ಮನ್ನಣೆ ಸಿಗುತ್ತೆ. ನೀವು ಮಾಡುವ ಕೆಲಸಗಳಿಗೆ ಗೌರವವೂ ಸಿಗುತ್ತೆ. ಅದರ ಜೊತೆಗೆ ಒಂದಷ್ಟು ಧನಾಗಮನ ಅಂದರೆ ಸಂಬಳ ಹೈಕ್ ಆಗೋದು ಅಥವಾ ಒಂದಷ್ಟು ಫಂಡ್ ಸಿಗೋದು, ಈ ರೀತಿ 9ನೇ ಮನೆಗೆ ಬಂದಿರುವ ಗುರು ಈ ಥರದ ವಿಚಾರಗಳಲ್ಲಿ ನಿಮಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಓಕೆ, ಈಗ ನಾವು ಗುರುವಿನ ದೃಷ್ಟಿಗಳ ಬಗ್ಗೆ ನೋಡೋಣ. ನೋಡಿ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಗುರು ತಾನಿರುವ ಮನೆಗಿಂತ ತಾನು ದೃಷ್ಟಿ ಹಾಕುವಂತಹ ಮನೆಗಳಿಗೆ ಹೆಚ್ಚು ಬೆಳಕನ್ನು ಕೊಡ್ತಾರೆ. ಎಸ್, ಈಗ ಗುರುವಿನ ದೃಷ್ಟಿ ಅಂದರೆ 5ನೆಯ ದೃಷ್ಟಿ ವೃಶ್ಚಿಕ ರಾಶಿಯ ಮೇಲೆ ಬೀಳ್ತಾ ಇದೆ, ಅಂದರೆ ನಿಮ್ಮ ಲಗ್ನದ ಮೇಲೆ ಬೀಳ್ತಾ ಇದೆ. ವೃಶ್ಚಿಕ ರಾಶಿಯ ಅಧಿಪತಿ ಕುಜ ಮತ್ತು ಗುರು ಪರಮ ಮಿತ್ರರು. ಸೊ ಹಾಗಾಗಿ ಈಗ ನಿಮಗೆ 1000 ದೋಷಗಳು ಕ್ಲಿಯರ್ ಆಗುವಂತಹ ಕಾಲ. ಎಸ್, ಲಗ್ನಕ್ಕೆ ದೃಷ್ಟಿ ಬಿದ್ದಾಗ, ಅದು ಗುರುವಿನ ದೃಷ್ಟಿ ಬಿದ್ದಾಗ 1000 ದೋಷಗಳು ನಿವಾರಣೆ ಆಗುತ್ತೆ. ನಿಮ್ಮ ಮುಖದಲ್ಲಿ ತೇಜಸ್ಸು ಹೆಚ್ಚಾಗುತ್ತೆ, ಸಮಾಜದಲ್ಲಿ ಗೌರವ ಪ್ರಾಪ್ತಿಯಾಗುತ್ತೆ. ಸೊ ನಿಮ್ಮ ಜ್ಞಾನಾರ್ಜನೆ ಇನ್ನೂ ತುಂಬ ಚೆನ್ನಾಗಿರುತ್ತೆ, ಹೊಸ ಹೊಸ ವಿಚಾರಗಳನ್ನು ಕಲ್ತ್ಕೊಳ್ತೀರಾ. ಸೊ ಹಾಗಾಗಿ ಲಗ್ನದಲ್ಲಿರುವ ಗುರು ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಕೊಡ್ತಾರೆ, ದೇಹಕ್ಕೆ ಬಲವನ್ನು ತುಂಬುತ್ತಾರೆ, ಮಾನಸಿಕವಾಗಿ ನಿಮ್ಮನ್ನು ಗಟ್ಟಿಯಾಗಿ ಮಾಡ್ತಾರೆ. ಸೊ ಇದೆಲ್ಲ ಆದ ಮೇಲೆ ಗುರು ಮಕರ ರಾಶಿಗೆ ದೃಷ್ಟಿಯನ್ನು ಕೊಟ್ಟಾಗ ಮಕರ ರಾಶಿ ನಿಮಗೆ 3ನೇ ಮನೆ ಆಗುತ್ತೆ. ಸೊ 3ನೇ ಮನೆ ಅಂದರೆ ಪರಾಕ್ರಮ ಸ್ಥಾನ. ಸೊ ನಿಮಗೆ ಧೈರ್ಯ ಹೆಚ್ಚಾಗಿ ಕೆಲಸಗಳಲ್ಲಿ ಮುನ್ನುಗ್ತೀರಾ. ಈ ಹಿಂದೆ ಇದ್ದಂತಹ ಗೊಂದಲಗಳು ಈಗ ನಿಮ್ಮ ತಲೆಯಲ್ಲಿ ಇರೋದಿಲ್ಲ. 3ನೇ ಮನೆ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ 3ನೇ ಮನೆ ತುಂಬ ಸೂಕ್ತ. ಅಲ್ಲಿಗೆ ಗುರು ದೃಷ್ಟಿ ಬಿದ್ದಿರೋದ್ರಿಂದ ಈಗ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ನಿಮಗೆ ಅದೃಷ್ಟವನ್ನು ಕ್ರಿಯೇಟ್ ಮಾಡುತ್ತೆ. ಅದೇ ರೀತಿ 3ನೇ ಮನೆ ಉಪಚಯ ಸ್ಥಾನ, ಅಂದರೆ ಸಮಯ ಕಳೆದಂತೆ ಅಭಿವೃದ್ಧಿ ಹೊಂದುವುದು. ಸೊ ಈ 1 ವರ್ಷಗಳ ಕಾಲ ನೀವು ಅಭಿವೃದ್ಧಿಯ ಹಂತವನ್ನೇ ತಲುಪ್ತೀರಾ. ಈಗ ನೀವು ಯಾವುದಾದ್ರೂ ಕೆಲಸಗಳನ್ನು ಪೆಂಡಿಂಗಲ್ಲಿ ಇಟ್ಕೊಂಡಿದ್ರೆ ಅದು ಈಗ ಕೈಗೆತ್ಕೊಳ್ತೀರಾ, ಅದು ಕಂಪ್ಲೀಟ್ ಆಗುತ್ತೆ. ಅದೇ ರೀತಿ 3ನೇ ಮನೆ ಅಂದರೆ ಶ್ರಮ, ಅಲೆದಾಟ, ಅಂದರೆ ಕೆಲಸದ ನಿಮಿತ್ತ ನಾವೇನು ಓಡಾಡ್ತೀವಲ್ಲ ಅದೆಲ್ಲ 3ನೇ ಮನೆಯೇ ತೋರಿಸುತ್ತೆ. ಸೊ ಈಗ ನೀವು ಕೆಲಸದ ನಿಮಿತ್ತ ಓಡಾಡ್ತಾನೆ ಇರ್ತೀರಾ, ಅದರಿಂದ ಅದೃಷ್ಟಗಳು ಕ್ರಿಯೇಟ್ ಆಗುತ್ತೆ, ಲಾಭ ಜನ್ರೇಟ್ ಆಗುತ್ತೆ, ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ಇನ್ನು ಮಾತುಗಾರಿಕೆ, ಅದು ಕೂಡ 3ನೇ ಮನೆ. ಸೊ ಹಾಗಾಗಿ ಮಾತು ಮತ್ತು ಜ್ಞಾನವನ್ನು ಬಳಸ್ಕೊಂಡು ಯಾರ್ಯಾರು ಏನು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅದು ಜ್ಯೋತಿಷ್ಯ ಇರಲಿ, ಟೀಚಿಂಗ್ ಜಾಬ್ ಇರಲಿ, ಟೀಚಿಂಗ್ ಇನ್ಸ್ಟಿಟ್ಯೂಟ್ ಇರಲಿ, ಕನ್ಸಲ್ಟೆನ್ಸಿ ಇರಲಿ, ಈ ಥರ ಸೊ ಮಾತನ್ನು ಬಂಡವಾಳ ಮಾಡಿಕೊಂಡು ಅದನ್ನು ನೀವು ಉದ್ಯೋಗವಾಗಿ ತೆಗೆದುಕೊಂಡಿದ್ದರೆ ಅಲ್ಲಿ ನಿಮಗೆ ಹೆಚ್ಚು ಲಾಭಗಳಿವೆ. ಅಂದರೆ ನಿರೂಪಣೆ ಮಾಡೋರು ಇರ್ಬೋದು, ಮೀಡಿಯಾ ಕ್ಷೇತ್ರ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಎಲ್ಲ ಕಡೆ. ಸೊ 3ನೇ ಮನೆಗೆ ಗುರುವಿನ ದೃಷ್ಟಿ ಬಿದ್ದಿರೋದ್ರಿಂದ ಡೆಫಿನೆಟ್ಲಿ ಆಯಾ ಕ್ಷೇತ್ರಗಳಲ್ಲಿ ಅದೃಷ್ಟಗಳು ಕ್ರಿಯೇಟ್ ಆಗಿ ನಿಮಗೆ ಹೆಚ್ಚಿನ ಲಾಭಗಳು ಸಿಗುತ್ತೆ. ಇದೆಲ್ಲವೂ ಚೆನ್ನಾಗಿದೆ. ಅದರ ಜೊತೆಗೆ ಕಿರಿಯ ಸಹೋದರ, ಕಿರಿಯ ಸಹೋದರಿ ಅಷ್ಟಮ ಸ್ಥಾನದಲ್ಲಿ ಏನು ಸಂಚಾರ ಮಾಡಬೇಕಾದ್ರೆ ಸ್ವಲ್ಪ ಸಣ್ಣ ಭಿನ್ನಾಭಿಪ್ರಾಯಗಳು ಬಂದು ದೂರ ಆಗಿದ್ರಿ. ನೆರೆಹೊರೆಯವರು ಕೂಡ ನಿಮ್ಮಿಂದ ದೂರ ಆಗಿದ್ದರು, ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ರು. ಈಗ ಗುರು 3ನೇ ಮನೆಗೆ ದೃಷ್ಟಿ ಕೊಡ್ತಾ ಇರೋದ್ರಿಂದ, ಅಂದರೆ ನಿಮ್ಮ 3ನೇ ಮನೆಗೆ ದೃಷ್ಟಿ ಕೊಡ್ತಾ ಇರೋದ್ರಿಂದ ಆ ಎಲ್ಲ ಸಮಸ್ಯೆಗಳು ಬಗೆಹರಿತವೆ. ನಿಮ್ಮ ಸಹೋದರ ಸಹೋದರಿಯರ ಜೊತೆ ತುಂಬ ಚೆನ್ನಾಗಿರುತ್ತೆ ಬಾಂಧವ್ಯ. ನೆರೆಹೊರೆಯವರು ಕೂಡ ನಿಮಗೆ ಒಂದಷ್ಟು ಹೆಲ್ಪ್ ಮಾಡೋದಕ್ಕೆ ಮುಂದಾಗ್ತಾರೆ, ನಿಮ್ಮ ಸಂಕಷ್ಟಗಳನ್ನು ಕೇಳ್ತಾರೆ, ಸ್ಪಂದಿಸ್ತಾರೆ. ಇದೆಲ್ಲ 3ನೇ ಮನೆಯಿಂದ ಇದೆ. ಒಟ್ಟಾರೆ 3ನೇ ಮನೆಗೆ ಸಂಬಂಧಪಟ್ಟಂತೆ ಗುರು ಅದೃಷ್ಟಗಳನ್ನು ಕ್ರಿಯೇಟ್ ಮಾಡಿ ನಿಮ್ಮ ಬದುಕನ್ನು ಬದಲಾವಣೆಯತ್ತ ಕೊಂಡೋಗುತ್ತಾರೆ. ಇನ್ನು ಅದೇ ರೀತಿ ಪಂಚಮ ಸ್ಥಾನ, ಪೂರ್ವ ಪುಣ್ಯ ಸ್ಥಾನ ಆಕ್ಟಿವೇಟ್ ಆಗುವಂತಹ ಸಮಯ. ನಿಮ್ಮ ಹಿರಿಯರ ಆಶೀರ್ವಾದ ಸಿಗುತ್ತೆ. ಸೊ ಒಂದಷ್ಟು ಎಲ್ಲ ವಿಚಾರಗಳಲ್ಲೂ ಈಗ ಅಡೆತಡೆ ಇತ್ತಲ್ಲ, ಅದು ಯಾವುದೂ ಇರಲ್ಲ. ಸ್ವಲ್ಪ ಸುಲಭವಾಗಿ ಕೆಲಸ ಕಾರ್ಯಗಳು ನಡೀತವೆ. ಹೊಸದಾಗಿ ಉದ್ಯೋಗ ಸಿಗೋದು, ಉದ್ಯೋಗದಲ್ಲಿ ಬಡ್ತಿ, ವರ್ಗಾವಣೆ, ಇದೆಲ್ಲದಕ್ಕೂ ಈಗ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ 5ನೇ ಮನೆ ಎಜುಕೇಷನ್. ಸೊ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ. ಹೈಯರ್ ಸ್ಟಡೀಸ್ಗೆ ಟ್ರೈ ಮಾಡ್ತಾ ಇದ್ದರೆ ಗುರು ಅದೃಷ್ಟವನ್ನು ಕ್ರಿಯೇಟ್ ಮಾಡಿಕೊಡ್ತಾರೆ. ಯಾವುದೇ ರೀತಿ ಗೊಂದಲ ಇರಲ್ಲ. ವೀಸಾ, ಅಡ್ಮಿಷನ್, ಅಂದರೆ ವಿದೇಶದಲ್ಲಿ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಲ್ಲಿ ಎಲ್ಲ ಚೆನ್ನಾಗಿರುತ್ತೆ. ಇನ್ನು PhD, ರಿಸರ್ಚ್ ಈ ಥರದ್ರಲ್ಲಿ ಇನ್ವಾಲ್ವ್ ಆಗಿರೋರಿಗೆ ಗುರು ಜ್ಞಾನಾರ್ಜನೆಯನ್ನು ಇನ್ನೂ ಹೆಚ್ಚು ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ 5ನೇ ಮನೆ ಹೂಡಿಕೆಯ ಸ್ಥಾನ. ಶೇರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದೀರಾ ಸ್ವಲ್ಪ ಜವಾಬ್ದಾರಿತವಾಗಿ ತೆಗೆದುಕೊಂಡ್ರೆ ಗುರು ನಿಮಗೆ ಅದೃಷ್ಟವನ್ನು ಕ್ರಿಯೇಟ್ ಮಾಡಿಕೊಡ್ತಾರೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ.
ಬಟ್ ನಿಮ್ಮ ಅಂದರೆ ಜಾತಕದಲ್ಲಿ ದಶಾಭುಕ್ತಿಗಳು ಚೆನ್ನಾಗಿರಬೇಕು, ಗ್ರಹಗಳ ಬಲವು ಚೆನ್ನಾಗಿರಬೇಕು. ಸೊ ಶೇರಲ್ಲಿ ಸ್ವಲ್ಪ ಲಾಭ ಗಳಿಸೋದಕ್ಕೆ ಅದ್ರ ಕಡೆ ಎಚ್ಚರಿಕೆ ಇರಲಿ. ಇನ್ನು ಅದೇ ರೀತಿ 5ನೇ ಮನೆ ನಮ್ಮ ಪ್ರೀತಿ ಪ್ರೇಮ ಪ್ರಣಯ. ಅಷ್ಟಮದಲ್ಲಿ ಸಂಚರಿಸಬೇಕಾದ್ರೆ ಪ್ರೇಮಿಗಳು ದೂರ ಆಗಿದ್ರಿ, ಸಣ್ಣ ಸಣ್ಣ ವಿಚಾರಗಳಿಗೆ ಗಲಾಟೆ ಮಾಡಿಕೊಂಡು ಈಗ ಮತ್ತೆ ಒಂದಾಗುವ ಸಮಯ. ಗುರು ಅಲ್ಲಿ ನಿಮಗೆ ಒಂದಷ್ಟು ಮಾರ್ಗದರ್ಶನ ಮಾಡ್ತಾರೆ, ಕರೆಕ್ಟಾಗಿ ಇರಿ, ಪ್ರೇಮಿಗಳು ಒಂದಾಗಿ ಅಂತ ಅವರೇ ಪುಷ್ ಮಾಡಿ ಅವಕಾಶಗಳನ್ನು ಕ್ರಿಯೇಟ್ ಮಾಡಿ ನಿಮ್ಮಿಬ್ಬರನ್ನ ಒಂದು ಮಾಡ್ತಾರೆ. ಪ್ರೇಮಿಗಳು ದಂಪತಿಗಳಾಗಬಹುದು. ಹೊಸದಾಗಿ ನೀವೇನಾದರೂ ಪ್ರಪೋಸ್ ಮಾಡೋಕ್ಕೆ ಹೋಗ್ತಾ ಇದ್ದರೆ ಡೆಫಿನೆಟ್ಲಿ ನಿಮ್ಮ ಒಂದು ಪ್ರಪೋಸಲ್ನ ಒಪ್ಕೊಳ್ತಾರೆ. ನಿಮ್ಮ ಆಯ್ಕೆ ಚೆನ್ನಾಗಿರಬೇಕಷ್ಟೇ. ಸೊ ಓವರಾಲ್ ಈ ಥರದ ವಿಚಾರಗಳಲ್ಲೂ ತುಂಬ ಚೆನ್ನಾಗಿದೆ. ಒಟ್ಟಾರೆ 5ನೇ ಮನೆ ಜೊತೆಗೆ 3ನೇ ಮನೆ ಮತ್ತು 2 ಮತ್ತು 9ನೇ ಮನೆ ಎಲ್ಲ ಕನೆಕ್ಟಿವಿಟಿ ತುಂಬ ಚೆನ್ನಾಗಿದೆ. ಕಳೆದ 1 ವರ್ಷದ ಕಹಿ ಅನುಭವಗಳನ್ನು ಸಂಪೂರ್ಣವಾಗಿ ಮರೆತುಬಿಡಿ. ಹಂತ ಹಂತವಾಗಿ ಭಾಗ್ಯೋದಯದತ್ತ ನಿಮ್ಮ ಬದುಕನ್ನು ನೀವೇ ಕೊಂಡೊಯ್ಯಬೇಕು. ನಿಮ್ಮೆಲ್ಲರಿಗೂ ಒಳ್ಳೆಯ ಅದೃಷ್ಟಗಳು ಕ್ರಿಯೇಟ್ ಆಗಲಿ ಗುರುವಿನ ಆಶೀರ್ವಾದದಿಂದ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.